ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 20ನೇ ಅಧ್ಯಾಯ ವಚನಗಳು 1-18. ಪ್ರಿಯರೇ, ಈ ಕತೆ ನಮಗೆ ಪರಿಚಿತವಾಗಿ ಅನಿಸಬಹುದು, ಯಾಕೆಂದರೆ ಇದು ಈಗಾಗಲೇ ನಡೆದಿರುವಂಥ ಒಂದು ಘಟನೆ. ಮತ್ತೆ ಅಬ್ರಾಮನು ಅದೇ ತಪ್ಪನ್ನ ಮಾಡುವುದನ್ನು ನಾವು ನೋಡಬಹುದು. ಪ್ರಿಯರೇ, ಅಬ್ರಾಮನು ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾನೆ, ಹೊಸ ಭೂಮಿ, ಹೊಸ ಜನರು. ಆದರೆ ಅವನಲ್ಲಿದ್ದಂಥ ಭಯ ಮಾತ್ರ ಹಳೆಯದೇ ಆಗಿರುತ್ತದೆ. ಅವನು ಮತ್ತೆ ತನ್ನ ಹೆಂಡತಿಗೆ ಹೇಳುತ್ತಾನೆ, ಸಾರಾ, ನೀನು ನನ್ನ ಸಹೋದರಿ ಎಂದು ಪರಿಚಯಿಸ್ಕೋ ಎಂಬುದಾಗಿ. ಇದು ಒಂದು ಅರ್ಧ ಸತ್ಯ ಆಗಿರಬಹುದು, ಆದರೆ ಈ ರೀತಿ ಹೇಳುವಂಥದ್ದು ಒಂದು ಭಯದಿಂದ ಹುಟ್ಟಿರುವಂಥ ಒಂದು ನಿರ್ಧಾರವಾಗಿದೆ. ಆದ್ಮೇಲೆ ಸ್ಥಳ ಬದಲಾಗಬಹುದು, ಪರಿಸ್ಥಿತಿ ಬದಲಾಗಬಹುದು, ಆದರೆ ಬದಲಾಯಿಸಿದ ಹೃದಯ ಅದೇ ತಪ್ಪನ್ನ ಮತ್ತೆ ಮಾಡುತ್ತಾ ಇರುವುದನ್ನು ನಾವು ನೋಡಬಹುದು. ಅಬಿಮೆಲೆಕ್ ಎನ್ನುವಂಥ ಒಬ್ಬ ರಾಜ ಸಾರಳನ್ನ ತನ್ನ ಮನೆಗೆ ತೆಗೆದುಕೊಳ್ಳುತ್ತಾನೆ. ಅವನಿಗೆ ಸತ್ಯ ಇನ್ನ ಗೊತ್ತಿಲ್ಲ. ಆದರೆ ಆ ರಾತ್ರಿ ದೇವರು ಮತ್ತೆ ಬಂದು ಅವನ ಕನಸಿನಲ್ಲಿ ಈ ರೀತಿ ಹೇಳುತ್ತಾರೆ, ನೀನು ಸಾಯುವೆ ಎಂಬುದಾಗಿ. ಇದು ಗಂಭೀರವಾದಂಥ ಮಾತು ಮತ್ತು ನೇರವಾದಂಥ ಒಂದು ಎಚ್ಚರಿಕೆಯಾಗಿದೆ. ಅಬಿಮೆಲೆಕ್ ಬೆಚ್ಚಿ ಬೀಳುತ್ತಾನೆ. ಅವನು ಹೇಳುತ್ತಾನೆ, ನಾನು ತಿಳಿಯದೆ ಮಾಡಿದೆ ದೇವರೇ, ನಾನು ನಿರ್ದೋಷಿ ಎಂಬುದಾಗಿ. ಆತ್ಮೀಯರೇ, ಇಲ್ಲಿ ಒಂದು ಆಳವಾದಂಥ ಒಂದು ಸತ್ಯ ಅಡಗಿದೆ. ದೇವರು ಕೇವಲ ನಮ್ಮ ಕ್ರಿಯೆಗಳನ್ನ ಮಾತ್ರ ನೋಡುವುದಿಲ್ಲ, ದೇವರು ನಮ್ಮ ಉದ್ದೇಶವನ್ನು ಸಹ ನೋಡುತ್ತಾರೆ. ದೇವರು ಹೇಳುತ್ತಾರೆ, ಹೌದು, ನನಗೆ ಗೊತ್ತು, ಆದ್ದರಿಂದಲೇ ನಾನು ನಿನ್ನನ್ನು ತಡೆದೆ ಎಂಬುದಾಗಿ. ಈ ಒಂದು ವಾಕ್ಯ ಅತ್ಯಂತ ಶಕ್ತಿಯುತ ವಾಕ್ಯ ಪ್ರಿಯರೇ. ನಾನು ನಿನ್ನನ್ನ ತಪ್ಪು ಮಾಡುವುದರಿಂದ ತಡೆದೆ ಎಂಬುದಾಗಿ ಅರ್ಥ. ಕೆಲವೊಮ್ಮೆ ನಾವು ದೊಡ್ಡ ತಪ್ಪು ಮಾಡಲು ಹೋಗುವಾಗ ದೇವರು ಮೌನವಾಗಿ ನಮ್ಮನ್ನ ತಡೆಯುತ್ತಾರೆ. ನಾವು ಗಮನಿಸುವುದಿಲ್ಲ, ಆದರೆ ದೇವರು ಕಾರ್ಯನಿರ್ವಹಿಸುತ್ತಾ ಇರುತ್ತಾರೆ. ಅಬ್ರಾಮ ವಿಫಲವಾಗಿದ್ದಾನೆ, ಆದರೆ ದೇವರು ತನ್ನ ವಾಗ್ದಾನವನ್ನ ಕಾಪಾಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನಂತರ ದೇವರು ಹೇಳುತ್ತಾರೆ, ಅವನು ಒಬ್ಬ ಪ್ರವಾದಿ. ಇದು ವಿಚಿತ್ರವಾದಂಥ ಒಂದು ಮಾತು. ತಪ್ಪು ಮಾಡಿದವನು ದೇವರ ಮನುಷ್ಯನಾಗಿದ್ದಾನೆ. ಪ್ರಿಯರೇ, ಇದು ನಮ್ಮ ಕಥೆಯೂ ಆಗಬಹುದು. ನಾವು ದೇವರನ್ನು ನಂಬುತ್ತೇವೆ, ಆದರೆ ಕೆಲವೊಮ್ಮೆ ಅದೇ ಹಳೆಯ ತಪ್ಪನ್ನ ಮರಳಿ ಮರಳಿ ಮಾಡಬಹುದು. ಆದರೂ ದೇವರು ನಮ್ಮನ್ನ ಸಂಪೂರ್ಣವಾಗಿ ತಳ್ಳಿಬಿಡುವುದಿಲ್ಲ. ದೇವರು ನಮ್ಮನ್ನ ಸರಿಪಡಿಸುತ್ತಾರೆ, ಮತ್ತೆ ಮತ್ತೆ ಬೆಳೆಸುತ್ತಾರೆ. ಅಬಿಮೆಲೆಕ್ ಸಾರಾಳನ್ನ ಹಿಂತಿರುಗಿಸುತ್ತಾನೆ. ಅವನು ಅಬ್ರಹಾಮನನ್ನು ಪ್ರಶ್ನಿಸುತ್ತಾನೆ, ನೀನು ಹೀಗೆ ಯಾಕೆ ಮಾಡಿದೆ ಎಂಬುದಾಗಿ. ಅಬ್ರಹಾಂ ಉತ್ತರಿಸುತ್ತಾನೆ, ನನಗೆ ಭಯವಾಯಿತು ಎಂದು. ಅದು ಸತ್ಯ, ಸಾಧಾರಣವಾಗಿರಬಹುದು, ಆದರೆ ಗಂಭೀರವಾದದ್ದು. ಭಯ ನಂಬಿಕೆಯನ್ನ ದುರ್ಬಲಗೊಳಿಸುತ್ತದೆ ಪ್ರಿಯರೇ. ಕೊನೆಯಲ್ಲಿ ಅಬ್ರಹಾಂ ಪ್ರಾರ್ಥಿಸುತ್ತಾನೆ. ಅವನು ಅಬಿಮೆಲೆಕ್ಗಾಗಿ ಪ್ರಾರ್ಥಿಸುತ್ತಾನೆ. ಮನೆ ಗುಣವಾಗುತ್ತದೆ, ಜೀವನ ಪುನಃ ಸ್ಥಾಪನೆಗೊಳ್ಳುತ್ತದೆ. ಪ್ರಿಯರೇ, ವೈಫಲ್ಯದಿಂದ ಕತೆ ಮುಗಿಯುವುದಿಲ್ಲ, ದೇವರೊಂದಿಗೆ ಅದು ಪುನಃ ಆರಂಭವಾಗಬಹುದು. ಹಾಗಾದ್ರೆ ಇಂದು ನಮ್ಮ ಜೀವನದಲ್ಲೂ ಈ ಸತ್ಯ ಇದೆ. ಕೆಲವು ತಪ್ಪುಗಳು ಮತ್ತೆ 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 ಬರುತ್ತವೆ, ಒಂದೇ ಪ್ಯಾಟರ್ನ್, ಒಂದೇ ಬಿರುಕು. ಆದರೆ ಪ್ರಶ್ನೆ ಇದು, ನೀವು ಅದನ್ನ ಗುರುತಿಸಿದ್ದೀರಾ ಅಥವಾ ಅದನ್ನೇ ಮರೆಮಾಚಿಕೊಳ್ತಾ ಇದ್ದೀರಾ? ಪ್ರಿಯರೇ, ದೇವರ ವಾಕ್ಯ ಮಾಡುವಂಥ ಇಂದಿನ ವಾಗ್ದಾನ, ನಮ್ಮ ವೈಫಲ್ಯಗಳ ಮಧ್ಯೆಯೂ ದೇವರು ತನ್ನ ಯೋಜನೆಯನ್ನ ಕಾಪಾಡುತ್ತಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಪುನರಾವರ್ತಿತ ತಪ್ಪನ್ನ ನಿರ್ಲಕ್ಷಿಸಬಾರದು. ಇದು ಸಣ್ಣದು ಎಂದು ಹೇಳಿ ನಾವು ನಿರ್ಲಕ್ಷಿಸಬಾರದು. 1 ನಿಮಿಷ ನಿಂತು ಪರಿಶೀಲಿಸಿ ದೇವರ ಸಹಾಯವನ್ನ ಕೇಳಿ ಸತ್ಯದಲ್ಲಿ ನಾವು ನಡೆಯಬೇಕು. ಹಾಗಾದರೆ ಪ್ರಿಯರೇ, ಇಂದು ಇದು ನೆನಪಿಟ್ಟುಕೊಳ್ಳೋಣ. ಅಬ್ರಹಾಂ ಮತ್ತೆ ತಪ್ಪು ಮಾಡಿದನು, ಆದರೂ ದೇವರು ಅವನನ್ನ ಕೈಬಿಟ್ಟಿಲ್ಲ. ಇದು ತೀರ್ಪಿನ ಕಥೆಯಲ್ಲ, ಇದು ಕೃಪೆಯ ಕಥೆಯಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ವೈಫಲ್ಯದ ನಂತರವೂ ನಂಬಿಕೆಯಲ್ಲಿ ಮುಂದುವರಿಯೋಣ. ಆಮೇಲೆ ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು
ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು